ಎಲ್ಲೋ ಒಂದು ಕಡೆ ಆ ಫೈಲ್ ಅನ್ನೇ ಮುಂದಿಟ್ಕೊಂಡು ಅದನ್ನ ಮರೆಮಾಚುವ ಕೆಲಸ ಈ ಯುದ್ಧದಿಂದ ನಡೀತಾ ಇದೆ. ಅದನ್ನ ಮುಂದೆ ಅಂದ್ರೆ ಅದನ್ನ ಹಿಂದೆ ತಳ್ಳಿ ಇದನ್ನ ಯುದ್ಧನೇ ಮುಂದೆ ತಂದು ಜನರ ಡೈವರ್ಷನ್ ಮಾಡೋ ಕೆಲಸ ನಡೀತಾ ಇದೆ. ಇವರಿದ್ದಾರಲ್ಲ ಈ ಮಾನ ಏನು ಇವನನ್ನು ನಾನು ಟ್ರಂಪ್ ಅನ್ನು ಆಕ್ಚುಲಿ ಕರೆಯುವುದು ಏನು ಹೆಣ್ಣು ಮಕ್ಕಳ ಕಾಮುಕ ಅಂತ, ಮಕ್ಕಳ ಕಾಮುಕ, ಇನ್ನೊಬ್ಬ ಮಕ್ಕಳ ಹಂತಕ ಇಸ್ರೇಲ್ನವ. ಗಲ್ಫ್ ಬಹರೇನ್ ಆಗ್ಲಿ, ಜೊತೆಗೆ ಕುವೈತ್ ಆಗ್ಲಿ, ಒಮಾನ್ ಆಗ್ಲಿ, ಸೌದಿ ಆಗ್ಲಿ, ಈ ರೀತಿಯ ರಾಷ್ಟ್ರಗಳಲ್ಲಿ ಸಹ ಭಾರತೀಯರು ಇರುವಂತದ್ದು. ಇದೇ ರೀತಿಯಾಗಿ ಬಹರೇನ್ ನಲ್ಲಿರುವ ಒಬ್ಬ ಕನ್ನಡಿಗರು ನಮ್ಮ ಜೊತೆ ಇದ್ದಾರೆ. ಏನು ಯುದ್ಧ ಅನ್ನೋದು ಭಯ, ಆತಂಕ. ಯುದ್ಧ ಯಾವುದೇ ರೀತಿಯ ಶಾಂತಿಯನ್ನು ತರುವುದೇ ಇಲ್ಲ. ಮತ್ತೆ ಇರಾನ್ ಏನು ಹಾರ್ಮುಜ್ ಜಲಸಂಧಿಯನ್ನು ಬಿಟ್ಟುಕೊಡ್ಬೇಕು, ಈ ತರ ಎಲ್ಲ ಹುಚ್ಚು ಕಾರಣಗಳು. ಹೀಗೆ ಮೊದಲ ಏನು ಅಣುಬಾಂಬ್ ದಾಳಿ ನಡೆಸಿರುವುದೇ ಅಮೆರಿಕ. ನಿಮ್ಗೆ ಗೊತ್ತಿರಬಹುದು, ಜಪಾನ್ ಹಿರೋಶಿಮಾ ನಾಗಸಾಕಿ ಮೇಲೆ ಒಂಥರ ಹುಚ್ಚಾಟ ನಡೆಸಬೇಕು, ಜಗತ್ತಿನಲ್ಲಿ ದೊಡ್ಡನಾಗಿರ್ಬೇಕು. ಸ್ವಲ್ಪ ಬುದ್ಧಿ ಇರುವವರು ಕೂಡ ಒಪ್ಪುವಂತ ಮಾತೇ ಅಲ್ಲ. ಮೊದಲು ದಾಳಿ ನಡೆಸಿರುವುದೇ ಇರಾನ್ನ ಹೆಣ್ಣು ಮಕ್ಕಳ ಶಾಲೆಯ ಮೇಲೆ. ಸಣ್ಣ ಸಣ್ಣ ಹೆಣ್ಮಕ್ಳು, ನನಗೂ ಕೂಡ 5 ವರ್ಷದ ಹೆಣ್ಮಕ್ಳಿದ್ದಾಳೆ. ಸೊ ಅಂತ 5 ರಿಂದ 8 ವರ್ಷದ ಮಕ್ಕಳ ಶಾಲೆಯ ಮೇಲೆ ಇವರು ದಾಳಿ ಮಾಡಿ 168 ಹೆಣ್ಣು ಮಕ್ಕಳನ್ನು ಕೊಂದಿದ್ದಾರೆ. ಇವರ ದಾಳಿ ಶುರುವಾಗೋದ್ಲೇ ಅಲ್ಲಿ. ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟು ವಿಕೃತ ಮನಸ್ಥಿತಿಯವರಾಗಿರ್ಬೋದು. ಅದು ಇವಾಗ ಎಲ್ಲಿ ತನಕ ತಲುಪಿದೆ ಅಂದ್ರೆ ನಮ್ಮ ಎಷ್ಟೋ ಕಿಲೋಮೀಟರ್ ದೂರದಲ್ಲಿರುವಂತಹ ನಿಮ್ಮ ಮನೆಯ ಅಡುಗೆ ಕೋಣೆಯವರೆಗೂ ಕೂಡ ಅದರ ಬಿಸಿ ಮುಟ್ಟಿದೆ. ಯುದ್ಧ ಯಾವುದೇ ರೀತಿಯ ಸಮಾಧಾನ ತರುವುದೇ ಇಲ್ಲ. ಯಾವುದೋ ಸರ್ವಾಧಿಕಾರಿಗಳು ಹುಚ್ಚರು ಮಾಡುವಂತಹ ದುಸ್ಸಾಹಸಕ್ಕೆ ಜಗತ್ತಿನ ಕೋಟ್ಯಾಂತರ ಜನರು ಇವತ್ತು ಏನು ತೊಂದರೆ ಅನುಭವಿಸ್ತಾ ಇದ್ದಾರೆ. ಖಂಡಿತ ಫೈಲ್ ಹೊರಗಡೆ ಬರಬಾರದು. ಬಂದ್ರೆ ಜಗತ್ತು ನೋಡುತ್ತೆ. ಇವರನ್ನು ಒಂಥರ ಕಲ್ಲು ಹೊಡೆದು ಸಾಯಿಸುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಬಹುದು. ಕಳೆದ ಫೆಬ್ರವರಿ 28ರಂದು ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ಗಳು ಜಂಟಿಯಾಗಿ ದಾಳಿಯನ್ನು ನಡೆಸಿ ಅಲ್ಲಿನ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿಯನ್ನ ಕೊಂದಿರುವುದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದ್ರ ಮುಂದುವರಿದ ಭಾಗವಾಗಿ ಇಂದಿಗೆ 27ನೇ ದಿನವಾಗ್ತಾ ಇದೆ. ಇದು ಇನ್ನೂ ಸಹ ಯುದ್ಧದ ಸಂಘರ್ಷ ಕಡಿಮೆ ಆಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಯುದ್ಧದ ತೀವ್ರತೆ ಜಾಸ್ತಿ ಆಗ್ತಾ ಇರುವಂತದ್ದು. ಈ ಕುರಿತು ಸಾಕಷ್ಟು ವರದಿಗಳು ಸಹ ಬರ್ತಾ ಇರುವಂತದ್ದು. ಗಂಟೆಗೂ ಸಹ ಬ್ರೇಕಿಂಗ್ ನ್ಯೂಸ್ಗಳು ಹೊರಬೀಳ್ತಾ ಇರುವಂತದ್ದು. ಇರಾನ್ ಅಮೆರಿಕದ ವಾಯುನೆಲೆ ಮೇಲೆ ದಾಳಿ ಮಾಡಿತು, ಇಸ್ರೇಲ್ ಮೇಲೆ ದಾಳಿ ಮಾಡಿತು, ಈ ರೀತಿಯಾದ ವರದಿಗಳು ಬರ್ತಾ ಇರುವಂತದ್ದು. ಈ ನಡುವೆ ಸಹ ಗಲ್ಫ್ ರಾಷ್ಟ್ರಗಳಲ್ಲಿ ಭಾರತೀಯರು ಸಹ ಸಿಲುಕಿಕೊಂಡಿರುವಂತದ್ದು. ಅಲ್ಲಿನ ಭಾರತೀಯರು ಅಂದ್ರೆ ಗಲ್ಫ್ ರಾಷ್ಟ್ರಗಳಲ್ಲಿ ಇಲ್ಲಿನ ಭಾರತೀಯರು ಅಂದ್ರೆ ವಲಸೆ ಹೋಗಿ ಅಲ್ಲಿ ಒಂದು ಜೀವನ ಪಾಡಿಗಾಗಿ ಅಲ್ಲಿ ತಮ್ಮ ಬದುಕನ್ನ ನಡೆಸ್ತಾ ಇರುವಂತದ್ದು. ಈ ಕಾರಣಕ್ಕಾಗಿ ಅಲ್ಲಿಯೂ ಸಹ ಯುದ್ಧದ ತೀವ್ರತೆ ಸಾಕಷ್ಟು ಹೆಚ್ಚುತ್ತಾ ಇರುವಂತದ್ದು. ಗಲ್ಫ್ ಬಹರೇನ್ ಆಗ್ಲಿ, ಜೊತೆಗೆ ಕುವೈತ್ ಆಗ್ಲಿ, ಒಮಾನ್ ಆಗ್ಲಿ, ಸೌದಿ ಆಗ್ಲಿ, ಈ ರೀತಿಯ ರಾಷ್ಟ್ರಗಳಲ್ಲಿ ಸಹ ಭಾರತೀಯರು ಇರುವಂತದ್ದು. ಇದೇ ರೀತಿಯಾಗಿ ಬಹರೇನ್ ನಲ್ಲಿರುವ ಒಬ್ಬ ಕನ್ನಡಿಗರು ನಮ್ಮ ಜೊತೆ ಇದ್ದಾರೆ. ಯಾಕಂದ್ರೆ ಯುದ್ಧದ ತೀವ್ರತೆಯ ಜೊತೆಗೆ ಮಿಸೈಲ್ ದಾಳಿಗಳು ಹಾಗೂ ಡ್ರೋನ್ ದಾಳಿಗಳನ್ನು ಕಣ್ಣಾರೆ ಕಂಡಿರುವ ಕನ್ನಡಿಗರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತಾ ಇದ್ದೀನಿ. ಸಫ್ವಾನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಯುದ್ಧ ಅಂದ್ರೆ ಇರಾನ್ ಆಗ್ಲಿ ಅಥವಾ ಇಸ್ರೇಲ್ ಆಗ್ಲಿ, ಅಮೆರಿಕ ಆಗ್ಲಿ, ಸೊ ಈ ಸಂದರ್ಭದಲ್ಲಿ ಯುದ್ಧ ಮಾಡುವ ಎಷ್ಟು ಸನ್ನಿವೇಶ ನಿರ್ಮಾಣವಾಗಿತ್ತು ಸರ್ ಇರಾನ್ ಮೇಲೆ, ಅಮೆರಿಕಾಗೆ, ಇಸ್ರೇಲ್ಗೆ? ಆ್ಯಕ್ಚುಲಿ ನಾವು ಒಂದು ಯುದ್ಧ ಅನ್ನೋದು ಭಯ, ಆತಂಕ. ಯುದ್ಧ ಯಾವುದೇ ರೀತಿಯ ಶಾಂತಿಯನ್ನು ತರುವುದೇ ಇಲ್ಲ. ನಿಮಗೆ ಇತಿಹಾಸ ಕೂಡ ಅದನ್ನೇ ಹೇಳೋದು. ಆ್ಯಕ್ಚುಲಿ ಇಲ್ಲಿ ನೋಡಿ, ಈ ಅಮೆರಿಕ ಅನ್ನುವಂಥ ಒಂದು ಹುಚ್ಚು ದೇಶಕ್ಕೆ, ಹುಚ್ಚು ಸರ್ವಾಧಿಕಾರಿಗೆ ದೊಡ್ಡ ಮಟ್ಟದ ಹುಚ್ಚು ಹಿಡಿದಿದೆ ಅಂತ ಹೇಳ್ಬೋದು. ಯಾಕೆಂದರೆ ವಿದೌಟ್ ಎನಿ ರೀಸನ್, ಯಾವುದೇ ಕಾರಣಗಳಿಲ್ಲದೆ ಏನೋ ಬೇಕಾಬಿಟ್ಟಿ ಕಾರಣ ಹೇಳ್ಕೊಂಡು ಇಸ್ರೇಲ್ ಜೊತೆಗೆ ಸೇರಿಕೊಂಡು ಇರಾನ್ ಮೇಲೆ ವಿನಾಕಾರಣ ದಾಳಿಯನ್ನು ಮಾಡಿಸಿ ಇವರು ದಾಳಿ ಮಾಡಿರೋದು. ಸೊ ನೋಡಿ, ಇವರು ಹೆಣ್ಣು ಮಕ್ಕಳ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚುಗೊಳಿಸ್ತೇನೆ, ಮತ್ತು ಇರಾನ್ ಅನ್ನೋ ಯುರೇನಿಯಂ ಅನ್ನು ಇಂಪ್ಲಿಮೆಂಟ್ ಮಾಡಿಕೊಡುದು, ಸೊ ಮತ್ತು ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಬಿಟ್ಟುಕೊಡ್ಬೇಕು, ಈ ಥರ ಎಲ್ಲ ಹುಚ್ಚು ಕಾರಣಗಳು. ಆ್ಯಕ್ಚುಲಿ ನೋಡಿ, ಈ ಜಗತ್ತಿಗೆ ಮೊದಲ ಅಣುಬಾಂಬ್ ದಾಳಿ ನಡೆಸಿರುವುದೇ ಅಮೆರಿಕ. ನಿಮ್ಗೆ ಗೊತ್ತಿರಬಹುದು, ಜಪಾನ್ ಹಿರೋಶಿಮಾ ನಾಗಸಾಕಿ ಮೇಲೆ. ಒಂದರ ಎಲ್ಲ ದೇಶಗಳ ಮೇಲೆ, ಎಲ್ಲೆಲ್ಲಿ ದೇಶಗಳು ಸಂಪದ್ಭರಿತವಾಗಿದೆ, ತೈಲ ಸಂಪನ್ಮೂಲಗಳಿದೆ, ಎನರ್ಜೀಸ್ ಇದೆ, ಅಲ್ಲಿ ದಾಳಿ ಮಾಡಿಕೊಂಡು ಅಲ್ಲಿನ ತೈಲ ಮೂಲಗಳನ್ನೆಲ್ಲ ವಶಪಡಿಸಿಕೊಂಡು ಇವರಿಗೆ ಒಂಥರ ಹುಚ್ಚಾಟ ನಡೆಸಬೇಕು, ಜಗತ್ತಿನಲ್ಲಿ ದೊಡ್ಡನಾಗಿರಬೇಕು. ಇವಾಗ ಇಸ್ರೇಲ್ ಜೊತೆಗೆ ಅದು ಸೇರಿಕೊಂಡು ಇರಾನ್ಗೆ ದಾಳಿ ನಡೆಸಿದೆ. ಖಂಡಿತವಾಗಿ ಇದನ್ನು ಮಾನವ ಸಮೂಹ, ಒಂದು ಸ್ವಲ್ಪ ಬುದ್ಧಿ ಇರುವವರು ಕೂಡ ಒಪ್ಪುವಂತ ಮಾತೇ ಅಲ್ಲ. ಸೊ ನೋಡಿ,
ಇವರು ಯಾವುದೋ ಕಾರಣ ಹೇಳ್ತಾರೆ. ಕಾರಣ ಹೇಳಿ ಮೊದಲು ದಾಳಿ ನಡೆಸಿರುವುದೇ ಇರಾನ್ನ ಹೆಣ್ಣು ಮಕ್ಕಳ ಶಾಲೆಯ ಮೇಲೆ. ಸಣ್ಣ ಸಣ್ಣ ಹೆಣ್ಮಕ್ಳು, ನನಗೂ ಕೂಡ 5 ವರ್ಷದ ಹೆಣ್ಮಕ್ಳಿದ್ದಾಳೆ. ಸೊ ಅಂತ 5ರಿಂದ 8 ವರ್ಷದ ಮಕ್ಕಳ ಶಾಲೆಯ ಮೇಲೆ ಇವರು ದಾಳಿ ಮಾಡಿ 168 ಹೆಣ್ಣು ಮಕ್ಕಳನ್ನು ಕೊಂದಿದ್ದಾರೆ. ಇವರ ದಾಳಿ ಶುರುವಾಗೋದ್ಲೇ ಅಲ್ಲಿಂದಲೇ. ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟು ವಿಕೃತ ಮನಸ್ಥಿತಿಯವರಾಗಿರ್ಬೋದು. ಅದು ಇವಾಗ ಎಲ್ಲಿ ತನಕ ತಲುಪಿದೆ ಅಂದರೆ ನಮ್ಮ ಎಷ್ಟೋ ಕಿಲೋಮೀಟರ್ ದೂರದಲ್ಲಿರುವಂಥ ನಿಮ್ಮ ಮನೆಯ ಅಡುಗೆ ಕೋಣೆಯವರೆಗೂ ಕೂಡ ಅದರ ಬಿಸಿ ಮುಟ್ಟಿದೆ. ಸೊ ಅದಕ್ಕೆ ನಾನು ಮೊದಲು ಹೇಳಿರೋದು, ಯುದ್ಧ ಯಾವುದೇ ರೀತಿಯ ಸಮಾಧಾನ ತರುವುದೇ ಇಲ್ಲ. ಯಾವುದೋ ಸರ್ವಾಧಿಕಾರಿಗಳು ಹುಚ್ಚರು ಮಾಡುವಂತಹ ದುಸ್ಸಾಹಸಕ್ಕೆ ಜಗತ್ತಿನ ಕೋಟ್ಯಾಂತರ ಜನರು ಇವತ್ತು ಏನು ತೊಂದರೆ ಅನುಭವಿಸ್ತಾ ಇದ್ದಾರೆ. ಖಂಡಿತವಾಗಿ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ವೇ ಅಲ್ಲ. ಸೊ ಮತ್ತೊಂದು, ನಾವು ನೀವುಗಳೆಲ್ಲ ಸೇರಿಕೊಂಡು ಅಮೆರಿಕವನ್ನು ದೊಡ್ಡಣ್ಣ ಅಂತ ಹೇಳಿ ಕರಿತೇವೆ. ಏನೂ ಇಲ್ಲ ಅವರ ಹತ್ರ ನಿಜವಾಗಿಯೂ. ಅವರಿಗೆ ಆದಾಯದ ಮೂಲ, ಅವರಿಗೆ ಇನ್ವೆಸ್ಟ್ಮೆಂಟ್ ಮಾಡುವುದೇ ಅರಬ್ ದೇಶಗಳು. ಅದಕ್ಕಿಂತಲೂ ಇತಿಹಾಸ ದೊಡ್ಡದಿರುವಂತಹ ದೇಶ ನನ್ನ ಪ್ರೀತಿಯ ಭಾರತ ಅಂತ ಹೇಳ್ಬೋದು. ಮತ್ತೆ ಅರಬ್ ದೇಶಗಳಿಗೂ ಇರಾನ್ಗೂ ಬೇರೆ ದೇಶಗಳಿಗೆಲ್ಲ ನಿಜವಾಗಿಯೂ ತುಂಬ ಹಿಸ್ಟ್ರಿ ಇದೆ, ಇತಿಹಾಸ ಇದೆ. ಇದಕ್ಕೆ ಏನೂ ಇಲ್ಲ ನಿಜವಾಗಿ ನೋಡ್ಬೇಕಂದ್ರೆ. ಇದೊಂದು ದೊಡ್ಡ ಸಾಮ್ರಾಜ್ಯಶಾಹಿ ದೇಶ. ಇವರ ಎಲ್ಲ ದೇಶಗಳ ಮೇಲೆ ನೀವು ನೋಡಿ, ಉಕ್ರೇನ್ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಉತ್ತರ ಕೊರಿಯಾದ ಮೇಲೆ ಆಗಿರ್ಬೋದು, ಎಲ್ಲ ಕಡೆ ಇದು ದಾಳಿ ನಡೆಸಿ ಅಮಾಯಕರು, ಅವರ ದೇಶದ ಸೈನಿಕರು ಕೂಡ ಎಷ್ಟೋ ಸಾವಿರಾರು ಲಕ್ಷಾಂತರ ಮಂದಿಯನ್ನು ಅವರೇ ಒಂಥರ ಬಲಿ ಕೊಡ್ತಾ ಇದ್ದಾರೆ. ಮಾತ್ರ ಅಲ್ಲದೆ ಬೇರೆ ದೇಶದ ಮಕ್ಕಳ ಮೇಲೂ, ಬೇರೆ ದೇಶದ ನಾಗರಿಕರ ಮೇಲೂ, ಅಮಾಯಕರ ಮೇಲೂ, ಹೆಣ್ಣು ಮಕ್ಕಳ ಮೇಲೂ ಎಲ್ಲ ಇವರ ಮಿಸೈಲ್ಗಳನ್ನೆಲ್ಲ ಹಾರಿಸಿ ಅವರ ಜೀವವನ್ನು ಇವರು ತೆಗೀತಾ ಇದ್ದಾರೆ. ಖಂಡಿತವಾಗಿ ನಮಗೆ ಭೂಮಿ ಲೋಕದ ಮೇಲೆ ಬದುಕುವಾಗ ಯಾರಿಗೂ ಕೂಡ ಒಂದು ತೊಂದರೆ ಮಾಡುವಂಥ ಅಧಿಕಾರ ನಮಗೆ ಯಾರಿಗೂ ಇಲ್ಲ. ಜೀವ ತೆಗೆಯುವುದು ಬಿಡಿ, ಒಂದು ಸಣ್ಣ ಮಟ್ಟಿನ ಮಾತಲ್ಲೂ ಕೂಡ ಇನ್ನೊಬ್ಬನ ಮನಸ್ಸನ್ನು ಬೇಸರ ಮಾಡಿಸುವಂಥ ಅಧಿಕಾರ ಕೂಡ ನಮಗಿಲ್ಲ. ಸೊ ಖಂಡಿತವಾಗಿ ನಮ್ಮ ದೇಶದಲ್ಲಿರುವಂತಹ ಪ್ರತಿಯೊಬ್ಬರು ನಾಗರಿಕರು, ಪ್ರತಿಯೊಬ್ಬರು ಕೂಡ ಸೊ ಒಂದು ಒಳ್ಳೆಯ ಮನಸ್ಸಿಂದ ಇದನ್ನೆಲ್ಲ ನೋಡಬೇಕು. ನಾವೊಂಥರ ಇಲ್ಲಿ ಕೂತು ಏನೋ ಒಂಥರ ಅಂಧಭಕ್ತರ ರೀತಿಯಲ್ಲಿ ನೋಡಿ, ಇಲ್ಲಿಗೂ ಕೂಡ ಹಾಗೇನೆ ನಾನು ನೋಡಿದ್ದೇನೆ. ನಮ್ಮ ದೇಶದಲ್ಲಿ ಟ್ರಂಪ್ ಅನ್ನುವಂತಹ ಲೋಫರಿಗೆ ಇಲ್ಲಿ ಪೂಜೆ ಮಾಡುವುದಂತೆ. ಯಾಕೆ ಪೂಜೆ ಮಾಡಬೇಕು ಇವರೇ? ಹೆಣ್ಣು ಮಕ್ಕಳ ಕಾಮುಕ. ನಿಮ್ಗೆ ಗೊತ್ತಿರ್ಬೋದು, ಎಪ್ಸ್ಟೈನ್ ಫೈಲ್ ಅನ್ನುವಂಥ ಫೈಲ್ ಇವಾಗ ಹೊರಗೆ ಬಂದರೆ 10ರಿಂದ 12 ವರ್ಷದ ಹೆಣ್ಣು ಮಕ್ಕಳನ್ನು ಬ್ರೂಟಲಿ ರೇಪ್ ಮಾಡಿ ಕೊಂದು ಹಾಕಿರುವಂಥ ವಿಕೃತ ಮನುಷ್ಯ ಇಡೀ ಜಗತ್ತಿಗೆ ಗೊತ್ತುಂಟು. ಅಂಥ ಲೋಫರಿಗೆ ಇಲ್ಲಿ ಕೂತ್ಕೊಂಡು ಇಲ್ಲಿನ ಜನರು ಅವನಿಗೆ ಪೂಜೆ ನಡೆಸುವುದಂತೆ, ಅವನ ಆಯುಷ್ಯಕ್ಕಾಗಿ ಪ್ರಾರ್ಥನೆ ಮಾಡುವುದಂತೆ. ಎಷ್ಟೊಂದು ಕೆಟ್ಟ ಮನಸ್ಥಿತಿ ನೋಡಿ. ಸರ್, ಈಗ ನೀವು ಹೇಳಿದ್ರಲ್ಲ, ಒಂದು ಫೈಲ್ ಹೆಸರು ಹೇಳಿದ್ರಿ. ಎಲ್ಲೋ ಒಂದು ಕಡೆ ಆ ಫೈಲನ್ನೇ ಮುಂದಿಟ್ಕೊಂಡು ಅದನ್ನ ಮರೆಮಾಚುವ ಕೆಲಸ ಈ ಯುದ್ಧದಿಂದ ನಡೀತಾ ಇದೆ. ಅದನ್ನ ಅಂದ್ರೆ ಅದನ್ನ ಹಿಂದೆ ತಳ್ಳಿ ಇದನ್ನ ಯುದ್ಧನೇ ಮುಂದೆ ತಂದು ಜನರ ಡೈವರ್ಷನ್ ಮಾಡೋ ಕೆಲಸ ನಡೀತಾ ಇದೆ. ಹೆಂಗೆ ಸರ್? 100% ಅದು ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ. ಎಪ್ಸ್ಟೈನ್ ಫೈಲ್ ಅನ್ನುವಂಥ ಇದರಲ್ಲಿ ಎಷ್ಟೊಂದು ಬೀಭತ್ಸಕಾರಿ, ಎಷ್ಟೊಂದು ಮನುಷ್ಯ ಮಾನವ ಸಮೂಹವೇ ತಲೆ ತಗ್ಗಿಸುವಂತಹ ಕೆಲಸಗಳು ಅದರಲ್ಲಿ ನಡೆದಿದೆ. ಅದರಲ್ಲಿ ಇವರಿದ್ದಾರಲ್ಲ, ಈ ಇವನನ್ನು ನಾನು ಟ್ರಂಪ್ ಅನ್ನು ಆಕ್ಚುಲಿ ಕರೆಯುವುದು ಹೆಣ್ಣು ಮಕ್ಕಳ ಕಾಮುಕ ಅಂತ. ಮಕ್ಕಳ ಕಾಮುಕ, ಇನ್ನೊಬ್ಬ ಮಕ್ಕಳ ಹಂತಕ ಇಸ್ರೇಲ್ನವ. ನೀವು ನೋಡಿ ಎಷ್ಟೋ ಮಕ್ಕಳನ್ನು ಕೊಂದು ಹಾಕಿದ್ದಾರೆ. ಸೊ ಇದರ ಹಿಂದಿರುವಂತಹ ದೊಡ್ಡ ರೀಸನ್ ಅದುವೇ, ಎಪ್ಸ್ಟೈನ್ ಫೈಲ್ ಹೊರಗಡೆ ಬರಬಾರದು. ಬಂದರೆ ಜಗತ್ತು ನೋಡುತ್ತೆ, ಇವರನ್ನು ಒಂಥರ ಕಲ್ಲು ಹೊಡೆದು ಸಾಯಿಸುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬೋದು. ನಾವು ಮಾತ್ರ ದೊಡ್ಡಣ್ಣ ಅಂತ ಕರೆಯೋದು, ಅವನನ್ನು ಅವನ ದೇಶದಲ್ಲಿ ಹುಚ್ಚ ಅಂತಲೇ ಕರೆಯೋದು. ನಿಮ್ಗೆ ಗೊತ್ತಿರ್ಬೋದು, ಈ ಒಂದು ಯುದ್ಧಕ್ಕೆ ಅಮೆರಿಕದ ಮರೈನ್ಸ್ಗಳು, ನಾವಿಲ್ಲಿ ಮಿಲಿಟರಿಗೆ ನಾವು ಸೋಲ್ಜರ್ಸ್ ಅಂತ ಕರಿತೇವೆ, ಅವರೊಂದು ಮೆಜಾರಿಟಿ 60%ಗಿಂತಲೂ ಜಾಸ್ತಿ ಜನ ಆ ಸರ್ಕಾರಕ್ಕೇನೆ, ಅಡ್ಮಿನಿಸ್ಟ್ರೇಷನ್ಗೆನೆ ಎದುರು. ನಿಮ್ಗೆ ಗೊತ್ತಿರ್ಬೋದು, ಎಷ್ಟೋ ದೊಡ್ಡ ಮರೈನ್ಸ್ಗಳು ಆಫೀಸರ್ಸ್, ಎಷ್ಟೋ ದೊಡ್ಡ ನೇವಿ ಆಫೀಸರ್ಸ್ ರಿಸೈನ್ ಮಾಡಿದ್ದಾರೆ. ಯಾರಿಗೆ ಮನಸ್ಸು ಬರುತ್ತೆ ರೀ? ನೀವು ನೋಡಿ, ನಿಮ್ಮ ಮಕ್ಕಳಿಗೆ ಬಿಡಿ, ಬೇರೆಯವರ ಮಕ್ಕಳಿಗೆ ನಿಮಗೆ ತೊಂದರೆ ಕೊಡೋಕೆ ಇಷ್ಟ ಇರುತ್ತಾ? ಯಾರು ನಮಗೆ ಒಂದು ನಮ್ಮ ಮಗುವಿಗೆ ಜ್ವರ ಬಂದರೂ ಕೂಡ ನಮಗೆ ನಿದ್ದೆ ಇರಲ್ಲ, ಸರಿಯಾಗಿ ಊಟ ಸೇರಲ್ಲ. ಅಂಥದ್ರಲ್ಲಿ ಯಾವ ಸೋಲ್ಜರ್ಸ್ನ ಮನಸ್ಸು ಕೂಡ ಇನ್ನೊಂದು ದೇಶದ ಮಕ್ಕಳ ಮೇಲೆ ಮಿಸೈಲ್ ದಾಳಿ ಮಾಡಿ ಅವರನ್ನು ಹಾಕುವುದಕ್ಕೆ ಮನಸ್ಸೇ ಬರುವುದಿಲ್ಲ. ಇಂತಹ ಹುಚ್ಚು ಟ್ರಂಪ್ಗೆ ಮಾತ್ರ ಮನಸ್ಸಿರುವುದು. ನಾನು ಹೇಳಿದಾಗೆ ಇದರ ಹಿಂದೆ ದೊಡ್ಡ ಮಟ್ಟದ ಕಾರಣ ಅಂದರೆ ಎಪ್ಸ್ಟೈನ್ ಫೈಲ್ಸ್. ಅದಿವಾಗ ಯುದ್ಧ ನಿರಂತರ ಕಂಟಿನ್ಯೂ ಆದರೂ ಅಥವಾ ಯುದ್ಧ ನಿಂತರೂ ಕೂಡ
ಅದು ಹೊರಗೆ ಬರುತ್ತೆ, ಖಂಡಿತವಾಗಿಯೂ ಬರುತ್ತೆ. ಯಾಕೆಂದರೆ ಇವಾಗ ಈ ಯುದ್ಧದಲ್ಲಿ ಜಗತ್ತಿನ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲವಾಗಿದೆ. ಏನು ಅರಬ್ ದೇಶಗಳು ಇವರಿಗೆ ಸೇನಾ ನೆಲೆಗಳನ್ನೆಲ್ಲ ಕೊಟ್ಟಿತ್ತಲ್ವ, ಇನ್ನು ಮುಂದೆ ಅರಬ್ ದೇಶದಲ್ಲಿ ಇವರಿಗೆ ಒಂದು ಸೆನ್ಸ್ ಜಾಗ ಕೂಡ ಸಿಗೋದು ಇನ್ನೂ ಕೂಡ ಡೌಟ್. ಯಾಕಂದರೆ ಅರಬ್ ದೇಶದ ರಾಜರುಗಳೆಲ್ಲ ಒಂದು ತೀರ್ಮಾನವನ್ನು ಈಗಾಗಲೇ ಇದು ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಒಂದು ನ್ಯೂಸ್ಗಳು ಕೂಡ ಬರ್ತಾ ಇದೆ. ಯಾಕಂದರೆ ಇನ್ನು ಅಮೆರಿಕ ದೇಶ ಏನು ಈ ವಿಷಯದಲ್ಲಿ ಬೆತ್ತಲಾಗಿದೆ. ಕಾರಣ ಯಾವುದೇ ರೀಸನ್ ಇಲ್ಲದೆ ದಾಳಿ ನಡೆಸಿರೋದು. ಇದರಿಂದ ನಾವು ಒಂದು ಪಾಠ ಕಲಿಬೇಕು. ನಮ್ಮ ದೇಶಕ್ಕೂ ಕೂಡ ಹಾಗೇನೆ ಈ ಟ್ರಂಪ್ ಇವಾಗ ನಮ್ಮ ಮೋದಿ ಅವರನ್ನು ಹಗ್ ಮಾಡ್ತಾನೆ, ಗಹಗಹಿಸಿ ನಗಾಡ್ತಾರೆ. ಇದರ ಹಿಂದೆ ಆಕ್ಚುಲಿ ಒಳ್ಳೆಯ ಪ್ರೀತಿ ಎಲ್ಲ ಇರೋದು. ಈ ಟ್ರಂಪ್ ನೀವು ಅರ್ಥ ಮಾಡ್ಕೊಳ್ಬೇಕು, ಬ್ಲ್ಯಾಕ್ ಮೇಲ್ ತಂತ್ರಗಾರಿತೆ ಇದು. ನಮಗೆ ಟ್ಯಾಕ್ಸ್ ಜಾಸ್ತಿ ಹಾಕೋದು, ಮುಂದೊಂದು ದಿನ ನಮ್ಮ ಭಾರತದ ಮೇಲೂ ಈ ಮನುಷ್ಯ ದಾಳಿ ನಡೆಸಬಹುದು, ಇವನ ಆಯುಷ್ಯ ಏನಾದರೂ ಇದ್ರೆ. ಮತ್ತೊಂದು ನಾವು ಅರ್ಥ ಮಾಡಬೇಕು, ಈ ಟ್ರಂಪ್ ಅನ್ನುವಂತಹ ಈ ವಿಕೃತ ಮನುಷ್ಯ ನಮ್ಮ ದೇಶದ ಪ್ರಧಾನಿಗಿಂತ ಜಾಸ್ತಿ ಕ್ಲೋಸ್ ಆಗಿರೋದು, ಆತ್ಮೀಯತೆ ಇರೋದು ಪಾಕಿಸ್ತಾನದ ನರಭೋಜಿ ಲೋಫರ್ ಅವನ ಜೊತೆ. ಯಾರು ನಾವು ಪಾಕಿಸ್ತಾನದ ಇದು ಪ್ರಧಾನಿ ಇದ್ದಾನಲ್ಲ, ಅವನು 24 ಗಂಟೆ ಕೂಡ ಈ ಟ್ರಂಪ್ನ ಏನು ಬೂಟ್ ನೆಕ್ತಾ ಇರೋದು. ಒಂದು ಇದರಲ್ಲಿ ಹೇಳಿದಾನೆ ಟ್ರಂಪ್ಗೆ ನೊಬೆಲ್ ಪ್ರಶಸ್ತಿ ಸಿಗಬೇಕು ಅಂತ. ಎಷ್ಟೊಂದು ಮಂದಬುದ್ಧಿ ಆಗಿರ್ಬೋದು ಆ ಪಾಕಿಸ್ತಾನದ ಪ್ರಧಾನಿ. ನಿಜವಾಗಿ ನೋಡಿ ಎಷ್ಟೊಂದು ನಾವು ಇಲ್ಲಿ ಅರ್ಥ ಮಾಡಬೇಕು, ನಮ್ಮ ದೇಶದ ಮೇಲೆ, ನಮ್ಮ ದೇಶದ ಪ್ರಧಾನಿಯವರ ಮೇಲೆ ನಮಗೆ ಬಹಳಷ್ಟು ಪ್ರೀತಿ ಇದೆ. ಕಾರಣ ನಮ್ಮ ದೇಶದ ಪ್ರಧಾನಿ ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ದೇಶದ ಒಳಗಡೆ ಏನು ಬೇಕಾದರೂ ಸಮಸ್ಯೆ ಇರಲಿ, ಅದು ನಾವು ನೋಡ್ಕೊಳ್ತೇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಮೊನ್ನೆ ಕೂಡ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಚಾನಲಲ್ಲಿ ಕೂಡ ನಾನು ಹೇಳಿರೋದು, ನಮ್ಮ ಪ್ರಧಾನಿ ಬ್ರಿಲಿಯಂಟ್, ಒಳ್ಳೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಓಕೆ, ದೇಶದ ಒಳಗಡೆ ನಮಗೆ ತುಂಬ ಸಮಸ್ಯೆ ಇದೆ. ನನಗೂ ಕೂಡ ಹಾಗೇನೆ, ನನಗೆ ಮೋದಿ ಅವರನ್ನು ನನಗೆ ಇಲ್ಲಿ ಬಂದು ಹೋಗಲಿಕ್ಕೆ ನಾನು ಹೊಗಳಲ್ಲ. ಕಾರಣ ನಮಗೆ ತುಂಬ ದೇಶದ ಒಳಗಡೆ ಸಮಸ್ಯೆಗಳು ಇರಬಹುದು. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಹೋಗುವಾಗ ನಮ್ಮ ದೇಶದ ಮೇಲಿನ ಪ್ರೀತಿ ಗೌರವವನ್ನು ನಾವು ಕಾಪಾಡಲೇಬೇಕು. ನಿಜ ಸರ್. ಈಗ ಹೇಳಿದ್ರಿ ನೀವು, ಅಂದ್ರೆ ಈ ಟ್ರಂಪ್ ವಿಚಾರನೇ ಹೇಳ್ಬೇಕೀಗ ನೀವು ಅಂದ್ರಿ, ನಮ್ಗಿಂತ ಜಾಸ್ತಿ ಪಾಕಿಸ್ತಾನಕ್ಕೆ ತುಂಬಾ ಕ್ಲೋಸ್ ಇದ್ದಾನೆ ಟ್ರಂಪ್ ಅಂತ. ಸೊ ಎಲ್ಲ ಒಂದು ಕಡೆ ಪಾಕಿಸ್ತಾನ ಭಾರತದ ನಡುವೆ ಹೆಂಗಿದ್ದ ಹಂಗೆ ಇಸ್ರೇಲ್ ಇರಾನ್ ನಡುವೆ ಟ್ರಂಪ್ ಎಲ್ಲ ಒಂದು ಕಡೆ ಮಧ್ಯಸ್ಥಿಕೆ ಮಾಡಿ ತಮ್ಮ ಬೇಳೆ ಬೇಯಿಸುವ ಕೆಲಸ ಮಾಡ್ತಾ ಇದ್ದಾರೆ. ಹೆಂಗೆ ಸರ್ ಇದು? ಆಕ್ಚುಲಿ ಅನಾವಶ್ಯಕ. ಇದರಲ್ಲಿ ಇಸ್ರೇಲ್ ಇರಾನ್ ಮೇಲೆ ದಾಳಿ ನಡೆಸುವುದರ ಹಿಂದೆ ಒಂದು ಉದ್ದೇಶ ಇದೆ. ಯಾಕಂದ್ರೆ ಅದಕ್ಕೆ ಒಂದು ರೀಸನ್ ಇದೆ, ಅದು ಜಗತ್ತಿಗೆ ಗೊತ್ತಿರ್ಬೋದು. ಈ ಪ್ಯಾಲೆಸ್ತೀನ್, ಹಿಜ್ಬುಲ್ಲಾ ಮತ್ತೆ ಲೆಬನಾನ್ಗೆಲ್ಲ ಶಸ್ತ್ರಾಸ್ತ್ರಗಳನ್ನೆಲ್ಲ ಕೊಡುವುದು ಇಸ್ರೇಲ್ಗೆ ದಾಳಿ ನಡೆಸುವುದಕ್ಕೆ ಇರಾನ್ ಈ ಪ್ಯಾಲೆಸ್ತೀನ್ ಅಂತ ರಾಷ್ಟ್ರಗಳಿಗೆ ಹೆಲ್ಪ್ ಮಾಡುತ್ತೆ. ಅದರ ಬ್ಯಾಕ್ ಕೂಡ ರೀಸನ್ ಇದೆ. ಕಾರಣ ಪ್ಯಾಲೆಸ್ತೀನ್ ನಲ್ಲಿ ಅದೆಷ್ಟು ಗಾಜಾದಲ್ಲೆಲ್ಲ ಮಕ್ಕಳನ್ನು ಕೊಂದಿದ್ದಾರೆ ಅಂತ ಹೇಳಿ. ಸೊ ಸಾಕಷ್ಟು ಏನು ಇದು ಇಸ್ರೇಲ್ನ ಪ್ರದೇಶಗಳನ್ನು ಹಿಜ್ಬುಲ್ಲಾ ಇದು ಪ್ಯಾಲೆಸ್ತೀನ್ ಎಲ್ಲ ನಾಶ ಮಾಡಿದ್ದಾರೆ. ಸೊ ಅದಕ್ಕೆ ಇದೆಲ್ಲ ವೆಪನ್ಸ್ ಎಲ್ಲ ಕೊಡ್ತಾ ಇದ್ದದ್ದು ಇರಾನ್ ಕೊಡ್ತಾ ಇದ್ದದ್ದು. ಸೊ ಆಗ ಇಸ್ರೇಲ್ಗೆ ದಾಳಿ ನಡೆಸಿ ಇಸ್ರೇಲ್ ಮತ್ತು ಇರಾನ್ ನಡುವೆ ತುಂಬಾ ಸಂಘರ್ಷ ಇದೆ. ನಿಜವಾಗಿ ಅಮೆರಿಕಾಗೆ ಹುಚ್ಚು ಸಾಹಸ ಇದು. ಒಂಥರ ನೀವು ಅಂದುಕೊಂಡಂತೆ ಅಮೆರಿಕದ GDP ಇಲ್ಲ ಇವಾಗ. ಎಷ್ಟೋ ಕೋಟಿ, ಎಷ್ಟೋ ಕ್ರೋರ್ಸ್ ಡಾಲರ್ಸ್ ನಷ್ಟದಲ್ಲಿದೆ. ಅಲ್ಲಿನ ದೇಶದ ಮೆಜಾರಿಟಿ ಜನರು ಟ್ರಂಪ್ ಅನ್ನುವಂತಹ ಹುಚ್ಚು ಮನುಷ್ಯನಿಗೆ ಎದುರು ನಿಮ್ಗೆ ಗೊತ್ತಿರ್ಬೋದು, ನೋಡಿರ್ಬೋದು, ಪ್ರತಿಭಟನೆಗಳು ನಡೀತಾ ಇದೆ. ನಾವು ಅಂದುಕೊಂಡಂತೆ, ನಾನು ಇಲ್ಲಿ ಅಮೆರಿಕ ಅಂತ ಹೇಳೋದು ಅಮೆರಿಕದ ಸಂಪೂರ್ಣ ದೇಶವನ್ನಲ್ಲ. ಅಮೆರಿಕ ಅಂತ ನಾವು ಉದ್ದೇಶಿಸುವುದು ಇವಾಗ ನಾವು ಮಾತನಾಡುವಾಗ ಟ್ರಂಪ್ ಅನ್ನುವಂತಹ ಮನುಷ್ಯ. ಅಮೆರಿಕದಲ್ಲಿ ತುಂಬಾ ಒಳ್ಳೆಯ ಸೋಲ್ಜರ್ಸ್ ಇದ್ದಾರೆ. ಈ ಯುದ್ಧಕ್ಕೆ ಅವರೆಲ್ಲ ಎದುರು, ತುಂಬಾ ಮಾನವೀಯತೆ, ತುಂಬಾ ಕರುಣೆ ಇರುವಂತಹ ಎಷ್ಟೋ ಸೋಲ್ಜರ್ಸ್ಗಳಿದ್ದಾರೆ. ಅವರು ಯುದ್ಧದಿಂದ ಹಿಂದೆ ಸರಿದಿದ್ದಾರೆ. ಆದರೂ ಕೂಡ ಇವನು ಬ್ಲ್ಯಾಕ್ ಮೇಲ್ ಮಾಡಿ ಈ ಯುದ್ಧವನ್ನು ಮುಂದುವರಿಸ್ತಾ ಇದ್ದಾನೆ. ಇವಾಗಂತೂ ಪರಿಸ್ಥಿತಿ ಎಲ್ಲಿವರೆಗೆ ತಲುಪಿದೆ ಅಂದ್ರೆ ಅಮೆರಿಕಾಗೆ ಈ ಯುದ್ಧವನ್ನು ಹೇಗಾದರೂ ಮಾಡಿ ನಿಲ್ಲಿಸಲೇಬೇಕು. ಯಾಕಂದ್ರೆ ಆ ಪರಿಸ್ಥಿತಿ ಆ ಮಟ್ಟದಲ್ಲಿದೆ. ಆದರೆ ಇವನಾಗಿ ನಿಲ್ಲಿಸಲಿಕ್ಕೆ ಇವನ ಅಹಂಕಾರ ಬಿಡ್ತಾ ಇಲ್ಲ. ಯಾರದ್ದು? ಈ ಟ್ರಂಪ್ ಇದ್ದು ಅಹಂಕಾರ ಬಿಡ್ತಾ ಇಲ್ಲ. ಯಾರಾದರೂ ಮಧ್ಯಸ್ಥಿಕೆ ವಹಿಸಬೇಕು ಅನ್ನೋದು ಇವನೊಂದು ವಾದ. ಯಾಕೆಂದ್ರೆ ಸೋಲನ್ನು ಒಪ್ಪಿಕೊಳ್ಳಕ್ಕೆ ಇವನಿಗೆ ರೆಡಿ ಇಲ್ಲ. ಯಾಕೆಂದ್ರೆ ಇರಾನ್ ಅನ್ನುವಂಥ ದೇಶ ನಿಮ್ಗೆ ಗೊತ್ತಿರಬಹುದು, ಇರಾನಿಗಳು ತುಂಬಾ ನಮ್ಮ ಸ್ನೇಹಿತರಿದ್ದಾರೆ. ಬಹ್ರೈನ್ ಅನ್ನುವಂಥ ಕಂಟ್ರಿಯಲ್ಲಿ ಮೆಜಾರಿಟಿ ಇರುವುದು ಶಿಯಾಗಳೇ. ಸೊ ಅವರು ಏನು ಪ್ರಾಣ ತ್ಯಾಗ ಮಾಡೋಕೆ ರೆಡಿ ಆಗಿರುವವರು. ಅವರಿಗೆ ಜಿಹಾದಿ ಏನು ಶಹೀದ್ ಆಗುವುದು, ನಾವು ದೇಶಕ್ಕಾಗಿ ಸಾಯುವುದಂದ್ರೆ ಅವರು ಇಷ್ಟಪಡುವವರು. ಅವರು ಇವನಾಗೆಲ್ಲ, ಇವನ ಜೀವ ಇವನಿಗೆ ಬಂಕರಲ್ಲಿ ಅವಿತು ಕುತ್ಕೊಳ್ಬೇಕು. ಇವನಿಗೆ ಇವಾಗ ಆಕ್ಚುಲಿ ಯುದ್ಧವನ್ನು ನಿಲ್ಲಿಸಲಿಕ್ಕೆ ತುಂಬಾ ಮನಸ್ಸಿದೆ, ಆದ್ರೆ ಅಹಂಕಾರ ಮಾತ್ರ ಒಪ್ತಾ ಇಲ್ಲ. ಇದರ ನಡುವೆ ಇವನಿಗೆ ಸಿಕ್ಕಿರುವುದು ಪಾಕಿಸ್ತಾನದ ಲೋಫರ್. ಅವನು ಗೊತ್ತಿರೋದಲ್ಲ, ಇವನಿಗೆ ಏನು ನೊಬೆಲ್ ಬೇಕಂತೆ. ಅವನ ಬೂಟಿನ ಅಡಿಯಲ್ಲೇ ಇರೋದು ಈ ನವಾಜ್ ಶರೀಫ್. ಯಾರು ಅವನ ಹೆಸರು ಕೂಡ ನಂಗೆ ಗೊತ್ತಿಲ್ಲ. ಆ ಶಹಬಾಜ್
ಒಂಥರ ಇದು ಕೋತಿ ಮುಖದವ. ಸೊ ಇವಾಗ ಸಿಕ್ಕಿರೋದು ಮಧ್ಯಸ್ಥಿಕೆ ವಹಿಸೋಕೆ ನಮ್ಮ ಶತ್ರು ರಾಷ್ಟ್ರ. ಸೊ ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕು, ನಮ್ಗೆ ನಿಜವಾಗೂ ಕೂಡ ಇರಾನ್ ನಮ್ಮ ದೇಶವನ್ನು ಬಹಳಷ್ಟು ಪ್ರೀತಿಸಿದಂತಹ ದೇಶ. ನಿಮ್ಗೆ ಗೊತ್ತಿರ್ಬೋದು, ಒಂದಾನೊಂದು ಸಮಯದಲ್ಲಿ ನಾವು ಡಾಲರ್ ಅಲ್ಲಿ ಪೆಟ್ರೋಲಿಯಂ ಏನು ಕ್ರೂಡ್ ಆಯಿಲ್ ಪರ್ಚೇಸ್ ಮಾಡುವಾಗ ರೂಪಾಯಿಗಳಲ್ಲಿ ನಮ್ಮ ಜೊತೆ ವ್ಯವಹಾರ ನಡೆಸಿದಂತಹ ದೇಶ ಇರಾನ್. ಎಷ್ಟೋ ಅವರ ಲಕ್ಷಾಂತರ ಕೋಟಿ ರೂಪಾಯಿ ಭಾರತೀಯ ಬ್ಯಾಂಕುಗಳಲ್ಲಿ ಇವಾಗಲೂ ಕೂಡ ಇದೆ. ಅದು ನಮಗೆ ಟ್ರೇಡ್ ನಡೀತಾ ಇದೆ, ಅವರು ನಮ್ಮಿಂದ ತೆಗೊಳ್ತಾ ಇದ್ದಾರೆ, ಅವರಿಂದ ನಾವು ಇದರಲ್ಲಿ ನಾವು ನೋಡಿ, ನಾವೊಂಥರ ಅಂಧಭಕ್ತರಾಗಿ ಇದನ್ನು ಈ ಯುದ್ಧವನ್ನು ಪರಿಸ್ಥಿತಿಯನ್ನು ನೋಡಬಾರ್ದು. ಮೆಚೂರ್ಡ್ ಲೆವೆಲ್ ಅಲ್ಲಿ ನಾವು ಥಿಂಕ್ ಮಾಡಬೇಕು. ಇರಾನ್ನ ಪ್ರಜೆಗಳು ಕೂಡ ಹಾಗೇನೆ, ನಮ್ಮ ಭಾರತ ದೇಶ ಭಾರತೀಯರಂದ್ರೆ ನಿಮಗೆ ವಿದೇಶಕ್ಕೆಲ್ಲ ಹೋದ್ರೆ ಗೊತ್ತಾಗ್ಬೋದು, ಇಂಡಿಯನ್ಸ್ ಅಂದ್ರೆ ಒಂಥರ ಸ್ಪೆಷಲ್ ರೆಸ್ಪೆಕ್ಟ್ ಕೊಡುವಂತ ಜನರು. ನಾನು ಯಾವುದೇ ಫೇವರ್ ಆಗಿ ಮಾತನಾಡ್ತಾ ಇಲ್ಲ, ವಾಸ್ತವ ವಿಷಯ ಇದು ಆಕ್ಚುಲಿ. ಸೊ ಹಾಗಾಗಿ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಈ ಮನುಷ್ಯನಿಗೆ ಆಸೆ ಉಂಟು, ಅದಕ್ಕೆ ಮಧ್ಯಸ್ಥಿಕೆ ವಹಿಸಿರೋದು ಪಾಕಿಸ್ತಾನದವ. ಸೊ ಇನ್ನು ಏನಾಗ್ಬೋದು ಅನ್ನೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬೆಳಿಗ್ಗೆ ಕೂಡ ಹಾಗೇನೆ ಬಹರೇನ್ಗೆ ಮತ್ತಷ್ಟು ದಾಳಿಗಳಾಗಿದೆ. ನಾನು ಹೇಳಿದ ಹಾಗೆ ಇರಾನ್ ಅವರಿಗೆ ಯುದ್ಧವನ್ನು ನಿಲ್ಲಿಸಬೇಕು ಅನ್ನುವಂತ ಮನಸ್ಸಿಲ್ಲ, ಯಾಕೆಂದ್ರೆ ದಾಳಿ ನಡೆಸುವುದು ಇವರೇ. ಅವರು ಹೇಳಿ ಆಗಿದೆ, ನಾವಂತೂ ಸಾಯ್ತೇವಲ್ಲ, ನಾವು ನಿಮ್ಮನ್ನು ಕೂಡ ಏನು ನೀರಲ್ಲಿ ಮುಳುಗುವವ ಇನ್ನೊಬ್ಬನನ್ನು ಕೂಡ ಮುಳುಗಿಸುವಂತ ಪರಿಸ್ಥಿತಿ ಇವಾಗ. ಸೊ ಇರಾನ್ ಇನ್ನು ಕಳೆದುಕೊಳ್ಳಕ್ಕೆ ಏನಿಲ್ಲ, ಸಾಕಷ್ಟು ಕಳೆದುಕೊಂಡಾಗಿದೆ. ಇನ್ನು ಇರುವುದು ಜೀವಭಯ ಯಾರಿಗಿರುವುದು, ಉಳಿಸಿಕೊಳ್ಳುವಂತ ಇದೇ ಇವನಿಗೆ, ಯಾರು ಅಮೆರಿಕದವನಿಗೆ ಮತ್ತು ಇಸ್ರೇಲ್ನವನಿಗೆ. ಸೊ ಏನಾಗಬಹುದು, ಎಲ್ಲಿ ತಲುಪಬಹುದು ಅನ್ನುವಂತ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಇವಾಗ. ಸರಿ, ಈಗ ಫೈನಲ್ ಆಗಿ ಹೇಳ್ಬೇಕಂದ್ರೆ, ಈಗ ಈ ಟ್ರಂಪ್ ಹೇಳಿಕೆಗಳನ್ನು ನೋಡಿದಾಗ ಒಂದ್ ಕಡೆ ಮಾನಸಿಕ ಸ್ಥೀಮಿತ ಅಂತರೂ ಆಲ್ರೆಡಿ ಹೋದಂಗಾಗಿದೆ. ಸೊ ದಿನಕ್ಕೊಂದು ಕ್ಷಣಕ್ಕೊಂದು ಮೀಡಿಯಾ ಮುಂದೆ ಬರ್ತಾರೆ, ಒಂದು ಬೇರೆ ಬೇರೆ ರೀತಿಯ ಸುಳ್ಳು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಸೊ ಇದೇ ರೀತಿಯ ಸುಳ್ಳು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಟ್ರಂಪ್ ಜಗತ್ತನ್ನು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ರೆ ಹೆಂಗ್ ಸರಿ? ಏನಿದೆ 100% ಅದು 100%. ಈ ಟ್ರಂಪ್ ಅನ್ನುವಂತ ಮನುಷ್ಯ ಇವನು ಬಿಸ್ನೆಸ್ ಮ್ಯಾನ್. ನೀವು ನೋಡಿ, ಮತ್ತೆ ರಾಜಕೀಯದಲ್ಲಿ ಜಾಸ್ತಿ ಎಲ್ಲ ದೇಶದಲ್ಲಿ ಕೂಡ ಇರೋದು ದೊಡ್ಡ ದೊಡ್ಡ ರೌಡಿಗಳು, ಏನು ಈ ತರ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಇರೋದು. ಸೊ ಇವನು ಕೂಡ ಹಾಗೇನೆ ದೊಡ್ಡ ಬಿಸ್ನೆಸ್ ಮ್ಯಾನ್, ಬ್ಲ್ಯಾಕ್ ಮೇಲ್ ಮನುಷ್ಯ. ಬ್ಲ್ಯಾಕ್ ಮೇಲ್ ಮಾತ್ರ ಅಲ್ಲ, ವಿಕೃತ ಕಾಮಿ. ನಮ್ಮ ಭಾರತ ದೇಶದ ಜೊತೆ ಕೂಡ ಹಾಗೇನೆ ಏನು ದೊಡ್ಡ ಅನ್ಯೋನ್ಯತೆ ಏನಿಲ್ಲ ಈ ಮನುಷ್ಯನಿಗೆ. ಸುಮ್ಮನೆ ಮಾಡ್ತಾನೆ, ಪ್ರೈಮ್ ಮಿನಿಸ್ಟರ್ ಮೋದಿ ಮೈ ಫ್ರೆಂಡ್ ಆ ಥರ ಹೇಳ್ತಾನೆ, ಅಲ್ಲಿ ಹೋಗಿ ಗಾಗೈಸಿ ನಗಾಡ್ತಾನೆ ಇಲ್ಲಿ ಪಾಕಿಸ್ತಾನದಲ್ಲಿ. ನಮ್ಗಿಂತಲೂ ಜಾಸ್ತಿ ಆತ್ಮೀಯತೆ ಇವನು ಇಟ್ಕೊಂಡಿರೋದು ಪಾಕಿಸ್ತಾನದ ಮೇಲೆ. ಸೊ ಇವನನ್ನು ಒಂದು ಗಳಿಗೆ ಕೂಡ ನಂಬಾರದು. ನೀವು ಹೇಳಿದಾಗೆ ಮಾನಸಿಕ ಸ್ಥಿಮಿತ ಕಳೆದುಕೊಂಡವ. ಸೊ ಡೆಫಿನೆಟ್ಲಿ ಇಂತಹ ಹುಚ್ಚರಿಂದಾಗಿ ನಿಮ್ಮಂತವರು ನೋಡಿ, ನಾವು ಕೂಡ ದುಡಿಯೋಕೆ ಹೋಗಿರೋದು. ನಮಗೆ ಒಂದು ಇಲ್ಲಿಗಿಂತ ನಮ್ಮ ದೇಶದಲ್ಲಿ ತುಂಬಾ ಪೊಲಿಟಿಕಲಿ ಭ್ರಷ್ಟಾಚಾರ ಎಲ್ಲ ಇರೋದ್ರಿಂದ ನಮಗೆ ಇಲ್ಲಿ ಅವಕಾಶಗಳೆಲ್ಲ ಕಡಿಮೆ, ಸ್ಯಾಲ್ರಿಗಳೆಲ್ಲ ಕಡಿಮೆ ಇರೋ ಕಾರಣ ದುಡಿಮೆಗಾಗಿ ಮಾತ್ರ ನಾವು ವಿದೇಶಕ್ಕೆ ಹೋಗೋದು. ಆಕ್ಚುಲಿ ನಾನು ತುಂಬಾ ಕಂಟ್ರಿ ಟ್ರಾವೆಲ್ ಮಾಡಿದ್ದೇನೆ, ತುಂಬಾ ಕಂಟ್ರಿ ಟ್ರಾವೆಲ್ ಮಾಡಿದ್ದೇನೆ. ಸೊ ಮನಸ್ಸಾಕ್ಷಿಯಾಗಿ ಹೇಳ್ತೇನೆ, ನಮ್ಮ ಇಂಡಿಯಾದಂತಹ ದೇಶ, ಸ್ಪೆಷಲಿ ನಮ್ಮ ಬೆಂಗಳೂರಿನಂತಹ ನಗರ ಎಲ್ಲ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ನೀವು ಬಿಲೀವ್ ಮಾಡ್ತೀರಾ ಗೊತ್ತಿಲ್ಲ, ಲಾಟ್ಸ್ ಆಫ್ ಕಂಟ್ರಿ ನಾನು ಟ್ರಾವೆಲ್ ಮಾಡಿದ್ದೀನಿ. ಅದು ನಿಮಗೆ ಲಂಡನ್ ಆಗಿರಲಿ, ದುಬೈ ಆಗಿರಲಿ, ಮನಾಮ್ ಆಗಿರಲಿ, ಯಾವುದೇ ಕಂಪೇರ್ ಮಾಡಿದ್ರು ಕೂಡ ಇದು ಪ್ರಕೃತಿಯ ಸ್ವರ್ಗ ನಮ್ಮ ನಾಡು. ಬಟ್ ಬೇಸರ ಏನಂದ್ರೆ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ, ತುಂಬಾ ಭ್ರಷ್ಟಾಚಾರ. ಸೊ ಹಾಗಾಗಿ ನಾವು ಅಲ್ಲಿ ದುಡಿಯೋಕೆ ಹೋಗ್ತೇವೆ, ಅಲ್ಲಿ ಮಾಡ್ಲಿಕ್ಕೆ ಹೋಗ್ತೇವೆ. ಸೊ ಬೇರೆಲ್ಲ ವಿಷಯದಲ್ಲಿ ನಮ್ಗೆ ಇಲ್ಲಿ ವೆರಿ ಸ್ಯಾಟಿಸ್ಫೈಡ್. ಸೊ ಹಾಗಾಗಿ ಇವಾಗ ನೋಡಿ, ಯುದ್ಧದ ಪರಿಸ್ಥಿತಿ ಬಂದಿದೆ. ಸೊ ಎಲ್ರಿಗೂ ಕೂಡ ಇವಾಗ ಗಲ್ಫ್ ನಲ್ಲಿ ಸುಮಾರು 1 ಕೋಟಿ, ನಿಯರ್ಲಿ 95 lakhs ಇದು ಇಂಡಿಯನ್ಸ್ ಇದ್ದಾರೆ. ನಾನಿರುವಂತ ಕಂಟ್ರಿಯಲ್ಲಿ 3.5 ಲಕ್ಷ ಇಂಡಿಯನ್ಸ್ ಇದ್ದಾರೆ. ಬಹರೈನ್ ನಲ್ಲಿ ಟೋಟಲ್ ಪಾಪ್ಯುಲೇಷನ್ 15 ಲಕ್ಷ, 50,000 ಕನ್ನಡಿಗರಿದ್ದಾರೆ. ಸೊ ಅಲ್ಲಿ ಅವರಿಗೆ ಏನು ಗೊತ್ತಾ, ಅಲ್ಲಿನ ಪರಿಸ್ಥಿತಿಯನ್ನು ಓಪನ್ ಆಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಕಾರಣ ಅಲ್ಲಿನ ಕಾನೂನು ಅಷ್ಟು ಕಟ್ಟುನಿಟ್ಟಾಗಿದೆ. ನೇರ ವಿಷಯಗಳನ್ನು ಕೂಡ, ಸತ್ಯ ವಿಷಯಗಳನ್ನು ಕೂಡ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅವರಿಗೊಂಥರ ಭಯ ಇದೆ. ಸೊ ನಿಮ್ಮ ನ್ಯೂಸ್ ಚಾನೆಲ್ ಮುಖಾಂತರ ನಾನು ಹೇಳೋದು, ಸೊ ಖಂಡಿತವಾಗಿ ನಮ್ಮ ಸರ್ಕಾರ ಎಮರ್ಜೆನ್ಸಿ ಸಿಚುವೇಶನ್ ಬಂದರೆ ಅಟ್ಲೀಸ್ಟ್ ನಮ್ಮ ರಾಜ್ಯದವರು ಕನ್ನಡಿಗರ ಸುರಕ್ಷತೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಏನಾದರೂ ವಿಶೇಷ ವಿಮಾನಗಳನ್ನೆಲ್ಲ ಅರೇಂಜ್ ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ಯಾಕಂದರೆ ಎಲ್ಲರ ಫಿನಾನ್ಷಿಯಲ್ ಕಂಡೀಷನ್ ಒಂದೇ ಥರ ಇರೋದಿಲ್ಲ. ಇವಾಗ ನಾನು ಊರಿಗೆ ಬಂದಿದ್ದೇನೆ, ಸೊ ಓಕೆ, ನಮಗೆ ಫಿನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿತ್ತು ಅಥವಾ ಏನೋ ರೀಸನ್ ಇರ್ಬೋದು ಬರೋದಕ್ಕೆ, ಬಟ್ ಎಲ್ಲರ ಕಂಡೀಷನ್ ಆ ಥರ ಇರೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಸರ್ಕಾರ ಗಮನ ಹರಿಸಿ ಏನಾದರೂ ವ್ಯವಸ್ಥೆಗಳನ್ನು ಮಾಡಬೇಕು.
ನೋಡಿದ್ರಲ್ಲ ವೀಕ್ಷಕರೇ, ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧೋನ್ಮಾದ ಜಾಸ್ತಿ ಆಗ್ತಾ ಇದೆ. ಗಲ್ಫ್ ರಾಷ್ಟ್ರ ಕೊಲ್ಲಿ ರಾಷ್ಟ್ರಗಳು ಕುದಿತಾ ಇರುವಂತದ್ದು. ಒಂದ್ ಕಡೆ ಇರಾನ್ ಮೇಲೆ ಸಾಕಷ್ಟು ಈಗಾಗಲೇ ದಾಳಿಗಳಾಗಿದ್ವೆ. ಅದಕ್ಕೆ ಸಿಡಿದೆದ್ದಿರುವ ಇರಾನ್ ಇದೀಗ ಅಮೆರಿಕದ ವಾಯುನೆಲೆ ಜೊತೆಗೆ ಇಸ್ರೇಲ್ನ ಇನ್ನಿತರ ನಗರಗಳ ಮೇಲೆ ರಣಭೀಕರ ದಾಳಿಗೆ ಮುಂದಾಗ್ತಾ ಇರುವಂತದ್ದು. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಜೊತೆಗೆ ಕನ್ನಡಿಗರ ರಕ್ಷಣೆಗೂ ಸಹ ಇಲ್ಲಿನ ಸ್ಥಳೀಯ ಸರ್ಕಾರಗಳು ಮನಸ್ಸು ಮಾಡಬೇಕು ಅನ್ನೋದು ಸಫ್ವಾನ್ ಅವರ ಮಾತುಗಳು. ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.